ಮಡದಿಯಾಗಿ ಮಾತೆಯಾಗಿ ಮನೆಯ ನಡೆಸುವಳು ಸೊಸೆಯು ಬೇಕು ಇವಳ ಹಾಗೆ ಎನಿಸು ಗುಣದವಳು ಸೌಟು ಹಿಡಿದ ಕೈಗಳಲ್ಲಿ ಸಾಕ್ಷಿ ಹುಡುಕುವಳು ತಪ್ಪು ಮಾಡೋ ಚೋರರನ್ನು ಪತ್ತೆ ಮಾಡುವಳು ಪ್ರತಿಭಾ ಪ್ರತಿಭಾ ನಮ್ ಪತ್ತಿದಾರಿ ಪ್ರತಿಭಾ 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 ನಮ್ ಪತ್ತಿದಾರಿ ಪ್ರತಿಭಾ. ಈ ಕೆಲಸ ಚಂದ್ರಪ್ಪನವ್ರದ್ದಲ್ಲ ಅಂತ ನನಗೆ ಮುಂಚೆಯಿಂದ ಗೊತ್ತಿತ್ತು. ಕೊಲೆ ಯಾರು ಮಾಡಿದ್ರೋ ಅವರೇ ಒಪ್ಕೊಳ್ಳೋ ಹಾಗೆ ಮಾಡಬೇಕಿತ್ತು. ಹೇಳಕ್ಕ. ಚಿದಾನಂದ ಮೂರ್ತಿಯವ್ರ ಮನೆಗೆ ಬಾ, ನಾನು ದಿಶಾನ್ ಕಳ್ಸ್ಕೊಟ್ಟು ಇನ್ನು ಅರ್ಧ ಗಂಟೆಲಿ ಬರ್ತೀನಿ. ಅದಿತಿ ಬರ್ಡೇ ಬೇರೆ, ಅವಳಿಗೆ ಸುಳ್ಳು ಹೇಳಿ ನಾನು ಹೊರಗಡೆ ಹೋಗಲೇಬೇಕಿತ್ತು. ನಿನಗೆ ಗಿಫ್ಟ್ ತೊಗೊಂಬರಕ್ಕೆ ಹೋಗ್ತಿದ್ದೀನಿ. ಹೇಗೋ ಚಿದಾನಂದ ಮೂರ್ತಿಯವ್ರ ಮನೆ ತಲುಪ್ತೆ, ಆದರೆ ನನ್ನನ್ನು ನೋಡಿ ಅವ್ರಿಗೆ ಅನುಮಾನ ಬಂತು. ನೀವು ಟಿ ವಿ ಚಾನಲ್ನವರು ಅಂತ ಹೇಳ್ಕೊಂಡು ಬಂದಿದ್ದವ್ರಲ್ವಾ? ಧೈರ್ಯ ತಂದ್ಕೊಂಡೆ, ಒಂದೊಂದೇ ವಿಷಯನ ಕೇಳ್ತಾ ಹೋದೆ. ಯಾವಾಗ ಗೌರಮ್ಮ ಅವ್ರಿಗೆ ಅನುಮಾನ ಬಲ ಆಯಿತೋ ಆಗ ಲಾಯರ್ಗೆ ಫೋನ್ ಮಾಡಿದ್ರು. ಸರ್? ಹೌದು, ನಾನು ವಿಲ್ ಬದಲಾಯಿಸಬೇಕು, ನನ್ನ ತಮ್ಮನ ಮಕ್ಕಳಿಗೆ ಒಂದು ಬಿಡಿ ಕಾಸು ಸಿಗಬಾರ್ದು ಅಂತ ಹೇಳಿದರು. ಯಾವಾಗ ಹೇಳಿದರು ಸರ್? ಸುಮಾರು 2 ತಿಂಗಳ ಮೇಲೆ ಆಗಿರ್ಬೋದು. ನಾನು ಸ್ವಲ್ಪ ದಿವಸ ಊರಲ್ಲಿರಲಿಲ್ಲ, ಬರೋ ಅಷ್ಟರಲ್ಲಿ ಹೀಗಾಗಿದೆ. ಪ್ರಕಾಶ್ ಶ್ರೀಕಾಂತ್ ಜೊತೆ ಜಗಳ ಆದಮೇಲೆ ಅವ್ರ ವಿಲ್ನ ಬದಲಾಯಿಸಕ್ಕೆ ನಿರ್ಧಾರ ಮಾಡಿದ್ರು. ಆದರೆ ಆ ನಿರ್ಧಾರ ಅವರ ಆರೋಗ್ಯನೇ ಕೆಡಿಸ್ತು. ಹೌದು, 2-3 ತಿಂಗಳಿಂದ ಈಚೆಗೆ ಅವ್ರ ಮೈಗೆ ಹುಷಾರಿರಲಿಲ್ಲ, ಕಾಲಲ್ಲಿ ಬೇರೆ ಗಂಟುಗಳಾಗಿತ್ತು. ಈ ಮನೆಗೆ ಬರೋಕ್ಕೆ ಮುಂಚೆ ಅವ್ರು ತುಂಬ ಚೆನ್ನಾಗೇ ಇದ್ರು. ಆದರೆ ಅಷ್ಟೇ ಅಲ್ಲ, ನೀವು ಗಮನಿಸಿದ್ರೋ ಇಲ್ವೋ, ಅವ್ರ ತಲೆ ಕೂದಲು ತುಂಬ ಉದ್ರಕ್ಕೆ ಶುರುವಾಗಿತ್ತು. ವಯಸ್ಸಾದ್ಮೇಲೆ ಕೂದಲು ಉದ್ರೋದು ಸಹಜನೇ, ಅದಕ್ಕೂ ಅವ್ರ ಸಾವಿಗೂ ಏನು ಸಂಬಂಧ? ಹೌದು, ಕೂದಲು ಉದ್ರೋದು ಸಹಜ, ಆದರೆ ಹಿಂಡ ಕೂದಲು ಉದ್ರೋದು ಅಸಹಜ. ಗೌರಮ್ನವ್ರ ಬಾಡಿಗೆ ತೇಲಿಯಂ ಅನ್ನೋ ವಿಷ ಸೇರಿದೆ. ತೇಲಿಯಂ ವಿಷದ ಮೊದಲ ಲಕ್ಷಣನೇ ಕೂದಲು ಉದ್ರೋದು. ಗೌರಮ್ಮ ಅವ್ರ ಸಾವು ಒಂದೇ ಸತಿ ವಿಷ ಸೇರಿದ್ರಿಂದ ಆಗಿಲ್ಲ. ಅವ್ರ ದೇಹಕ್ಕೆ ಸ್ವಲ್ಪ ಸ್ವಲ್ಪ ವಿಷ ಪದೇ ಪದೇ ಸೇರಿದೆ. ಅಂದರೆ ಏನು, ಫ್ಲೋ ಪಾಯ್ಸನಾ? ಹೌದು. ಅಯ್ಯೋ ಭಗವಂತ, ನಮ್ಮನ್ನು ನನಗೆ ಗೊತ್ತಿಲ್ಲದೆ ಇದ್ದಂಡ ಹೇಗೆ ನಡೀತು? ಅಲ್ಲ, ಸ್ವಲ್ಪ ಸ್ವಲ್ಪ ವಿಷ ಸೇರಿದೆ ಅಂತ ಹೇಳ್ತಿದ್ದೀರಲ್ಲ, ಅದು ಹೇಗೆ ಸಾಧ್ಯ? ನಮ್ಮ ಅಕ್ಕ ಅವ್ರ ರೂಮ್ ಒಳಗೆ ಯಾರನ್ನೂ ಸೇರಿಸ್ತಾ ಇರಲಿಲ್ಲ, ನಾವು ಯಾರೂ ಹೋಗ್ತಾ ಇರಲಿಲ್ಲ. ಹೌದು, ಗೌರಮ್ನವರು ಯಾರು ಔಷಧಿ ಕೊಟ್ಟರು ತಗೋತಾ ಇರಲಿಲ್ಲ, ಯಾರೇನೇ ಕೊಟ್ಟರು ತಿಂತಿರ್ಲಿಲ್ಲ. ಆದರೂ ಅವ್ರ ದೇಹಕ್ಕೆ ತೇಲಿಯಂ ಅನ್ನೋ ವಿಷ ಹೇಗೆ ಸೇರ್ತು ಅಂತ ನಾನು ತುಂಬ ಯೋಚಿಸ್ದೆ. ಇವತ್ತು ಬೆಳಗ್ಗೆ ಮನೇಲಿ ಕೇಕ್ ಮಾಡಬೇಕಾದ್ರೆ ಕೇಕ್ ಪ್ಯಾನ್ಗೆ ಬೆಣ್ಣೆ ಹಚ್ತಾ ಹಚ್ತಾ ನನಗೊಂದು ವಿಷಯ ಹೊಳಿತು. ಏನು ಮೇಡಮ್, ಕೇಕ್ ಪ್ಯಾನ್ಗೆ ಬೆಣ್ಣೆ ಹಚ್ಚೋದಾ? ಹೌದು ಸರ್, ಬೆಣ್ಣೆ ಹಚ್ಚಿದ್ಕೇನೆ ಬಣ್ಣ ಬಯಲಾಗೋ ದಾರಿ ಸಿಕ್ಕಿದ್ದು. ಕೊಲೆಗಾರನ್ ಗೊತ್ತಿತ್ತು, ಪೊಲೀಸವರು ನೀರು ಚೆಕ್ ಮಾಡ್ತಾರೆ, ಆಹಾರ ಚೆಕ್ ಮಾಡ್ತಾರೆ ಅಂತ. ಆದರೆ ತೀರ್ಥ ಅದನ್ನು ಚೆಕ್ ಮಾಡ್ತಾರೆ ಅಂದ್ಕೊಂಡಿರಲಿಲ್ಲ. ಹಾಗೂ ಒಂದು ವೇಳೆ ಚೆಕ್ ಮಾಡಿದ್ರೆ ಆ ಆಪಾದನೆ ಪುರೋಹಿತ ಚಂದ್ರಪ್ಪನ ಮೇಲೆ ಹೋಗುತ್ತೆ ಅಂತ ಬ್ರಿಲಿಯಂಟಾಗಿ ಯೋಚನೆ ಮಾಡಿದ್ದ. ವಿಷ ಅಷ್ಟು ಸುಲಭವಾಗಿ ಎಲ್ಲರ ಕೈಗೂ ಸಿಗುತ್ತಾ? ಸಿಗಲ್ಲ, ಅಷ್ಟು ಸುಲಭವಾಗಿ ಸಿಗಲ್ಲ. ಆದರೆ ಮೆಡಿಕಲ್ ಫೀಲ್ಡಲ್ಲಿರೋರಿಗೆ ಸಿಗ್ಬೋದು. ನಿಮ್ಮನೇಲೇ ಇದ್ದಾರಲ್ಲ ಪ್ರಕಾಶ್, ಮೆಡಿಕಲ್ ಶಾಪ್ ಇಟ್ಕೊಂಡಿದ್ದಾರೆ. ಶ್ರೀಕಾಂತ್
ಮೆಡಿಕಲ್ ರೆಪ್ರೆಸೆಂಟೇಟಿವ್ ಆಗಿದ್ದಾರೆ. ನೋಡಿ, ನೀವು ಪದೇ ಪದೇ ನಮ್ಮನ್ನೇ ಟಾರ್ಗೆಟ್ ಮಾಡ್ಕೊಂಡು ಮಾತಾಡ್ತಾ ಇದ್ದೀರಾ. ನಾವು ಚೆನ್ನಾಗಿದ್ವಿ, ಅನ್ಯೋನ್ಯವಾಗಿದ್ವಿ ಅಂತ ಎಲ್ಲ ಹೇಳಲ್ಲ. ಅವರು ಕಿರಿಕಿರಿ ಹೆಂಗ್ಸೆ, ಅವರಿಂದ ಕಂಡ್ರೆ ಆಗ್ತಾ ಇರಲಿಲ್ಲ ನಮಗೆ. ಹಾಗಂತ ನಾವೇ ಕೊಲೆ ಮಾಡಿದೀವ? ನಮ್ಮ ಮಾತಿಗೆ ಬೆಲೆನೇ ಇಲ್ವಾ? ಇದೆ. ತಾಳ್ಮೆಯಿಂದ ಕೇಳಿದ್ರೆ ಎಲ್ಲದಕ್ಕೂ ಬೆಲೆ ಇದೆ. ಪುರೋಹಿತ ಚಂದ್ರಪ್ಪನವರು ಗೌರಮ್ಮ ಅವ್ರಿಗೆ ಗಂಗಾಜಲನ ತರಿಸ್ಕೊಡ್ತಿದ್ರು. ಆದರೆ ದಿನ ಅದನ್ನು ಕೊಡ್ತಿದ್ದಿದ್ದು ಮನೆ ಕೆಲಸ ಮಾಡೋ ಮಂಗಳಮ್ಮ. ಗೌರಮ್ಮ ಅವರು ಎಲ್ರಿಗಿಂತ ಮಂಗಳಮ್ಮನ್ನೇ ಜಾಸ್ತಿ ನಂಬಿದ್ರು. ಹೌದು, ಅವ್ರ ಕೆಲಸ ಬಿಡೋವರೆಗೂ ಅಜ್ಜಿ ರೂಮ್ಗೆ ಅವರೊಬ್ಬರೇ ಹೋಗ್ತಾ ಇದ್ದಿದ್ದು. ಸ್ವಲ್ಪ ಸರಿಯಾಗಿ ಕಟ್ಟಮ್ಮ. ಕಟ್ತೀನಮ್ಮ, ನಂಗೆ ಗೊತ್ತು. ನೀನೆಲ್ಲ ಕೆಲಸನೂ ಚೆನ್ನಾಗೇ ಮಾಡ್ತೀಯ. ಏನೋ ಹೇಳೋದು ಅಭ್ಯಾಸ, ಹೇಳ್ತೀನಿ. ಅಮ್ಮ, ನಾ ಹೇಳಿಲ್ವ ಕಟ್ತೀನಿ ಅಂತ? ಸುಮ್ಮನೆ ಹೇಳಿ ಯಾಕೆ ಆಯಾಸ ಮಾಡ್ಕೋತೀರಾ? ಸುಮ್ಮನಿರಿ. ಕೋಪ ಮಾಡ್ಕೋಬೇಡಮ್ಮ. ನೋಡೋ, ಸಂಬಳ ಇನ್ನೂ 50 ರೂಪಾಯಿ ಹೆಚ್ಚಿಗೆ ಬೇಕು ಅಂದರೆ ಕೇಳು, ನೋಡೋಣಂತೆ. ಹೌದಾ? ಓಕೆ, ಹಾಗಾದ್ರೆ ಸರಿ. ತೀರ್ಥ ತುಂಬಿಸಿಟ್ಟಿದ್ದೀನಿ. ಗೌರಮ್ಮ ಅವರು ಮಂಗಳ ಹತ್ರ ವಿಲ್ ಬದಲಾಯಿಸೋ ವಿಷಯನ ಹೇಳಿದ್ರು. ಆಮೇಲೆ ಒಂದಿನ ಮಂಗಳ ತೇಲಿಯಂ ವಿಷಾನ ಗಂಗಾಜಲ ಸ್ಟೋರ್ ಮಾಡೋ ಬಾಟ್ಲಿಗೆ ಸವರಿದ್ರು. ತೇಲಿಯಂಗೆ ಬಣ್ಣ ಆಗಲಿ ವಾಸನೆ ಆಗಲಿ ಇಲ್ಲದೆ ಇರೋದ್ರಿಂದ ಗೌರಮ್ಮ ಅವ್ರಿಗೆ ಅದ್ರ ಬಗ್ಗೆ ಗೊತ್ತಾಗಲೇ ಇಲ್ಲ. ವಿಷ ಸವರಿದ ಬಾಟ್ಲಲ್ಲಿದ್ದ ಗಂಗಾಜಲನ ದಿನ ಸ್ವಲ್ಪ ಸ್ವಲ್ಪ ಕುಡಿತಾ ಬಂದರು. ಅಜ್ಜಿ ಮಂಗಳಮ್ಮನ ಎಷ್ಟೊಂದು ನಂಬಿದ್ರು. ಅವಳು ವಿಷ ಹಾಕಿದಾಳ? ನನಗೆ ಮುಂಚೆಯಿಂದ ಅನುಮಾನ ಇದ್ದೇ ಇತ್ತು. ಹೋಗಿ ಸರ್, ಅವಳೇ ವಿಷ ಹಾಕಿರೋದು ಅಂತ ಗೊತ್ತಾಯ್ತಲ್ಲ, ಹೋಗಿ ಅರೆಸ್ಟ್ ಮಾಡಿ. ಅವರು ಹಳ್ಳಿಲಿದ್ದಾರೆ. ಓ, ಕೊಲೆ ಮಾಡಿದವ್ರನ್ನ ಹಳ್ಳಿಲಿ ಆರಾಮಾಗಿರೋದಕ್ಕೆ ಬಿಟ್ಟು ಇಲ್ಲಿ ನಮ್ಮನ್ನು ವಿಚಾರಣೆ ಮಾಡೋದಕ್ಕೆ ಬಂದಿದ್ದೀರಾ? ನೀವೆಲ್ಲ ಅನ್ಕೊಂಡಾಗೆ ಅವ್ರ ಹಳ್ಳಿಲಿ ಆರಾಮಾಗಿಲ್ಲ. ಕೈ ಸುಟ್ಕೊಂಡು ನರಳ್ತಾ ಇದ್ದಾರೆ. ಹಾಗೆ ಆಗ್ಬೇಕು ಅವಳಿಗೆ. ನಂಬಿಕೆ ದ್ರೋಹ ಮಾಡಿದವಳಿಗೆ ಹೀಗೆ ಆಗೋದು. ನಂಬಿಕೆ ದ್ರೋಹ ಮಂಗಳ ಮಾಡಿಲ್ಲ. ತೇಲಿಯಂ ವಿಷಾನ ಗಂಗಾಜಲ ಬಾಟ್ಲಿಗೆ ಸವರಬೇಕಾದ್ರೆ ಪಾಪ ಅವ್ರಿಗೆ ಅದು ವಿಷ ಅಂತಲೇ ಗೊತ್ತಿರಲಿಲ್ಲ. ಅದನ್ನು ಅವರು ಗೌರಮ್ಮ ಅವ್ರ ಮಂಡಿ ನೋವಿನ ಔಷಧಿ ಅಂತ ನಂಬಿದ್ರು. ಅಲ್ಲ, ಹಾಗಂತ ಅವ್ರನ್ನ ಯಾರೋ ನಂಬಿಸಿದ್ರು. ಗೌರಮ್ಮ ಅವ್ರು ನರಳೋದನ್ನು ನೋಡೋಕ್ಕಾಗದೆ ಮಂಗಳ ಅವರು ಮನೆಯವ್ರ ಹತ್ರ ಎಲ್ಲ ಅದಕ್ಕೆ ಔಷಧಿನ ಕೊಡಿ ಅಂತ ಕೇಳಿದರು. ಪ್ರಕಾಶನ, ನಿಮ್ಮದೇ ಔಷಧಿ ಅಂಗಡಿ ಇದೆಯಲ್ಲ, ಅಜ್ಜಿ ಪಾಪ ಮಂಡಿ ನೋವು ಉಂಟಿರ್ತಾರೆ. ನೀವೇ ಯಾಕೆ ಯಾವ್ದಾರು ಔಷಧಿ ಕೊಡಬಾರ್ದು? ನೀವು ಯಾಕ್ರಿ ಅವ್ರ ಪರ ವಹಿಸ್ಕೊಂಡು ಮಾತಾಡ್ತೀರಾ? ನಾವಿರೋದೇ ಅವ್ರನ್ನ ಸಾಯಿಸೋದಕ್ಕೆ ಅನ್ಕೊಂಡಿದ್ದಾರೆ ಅವರು. ನಾನು ಔಷಧಿ ಕೊಡಲ್ಲ, ಸತ್ತರೆ ಸಾಯ್ಲಿ. ನಾನು ಮೆಡಿಕಲ್ ರೆಫೆ ಇರ್ಬೋದು, ಹಾಗಂತ ಕಂಪ್ನಿ ಔಷಧಿ ಎಲ್ಲ ಫ್ರೀಯಾಗಿ ಕೊಡೋಕ್ಕಾಗೋದಿಲ್ಲ. ಒಂದು ವೇಳೆ ನಾನು ಕೊಟ್ಟರು ಮುದುಕಿ ಅದನ್ನು ತಗೊಳ್ಳೋದಿಲ್ಲ, ವಿಷ ಅಂತ ಬಿಸಾಕ್ತಾಳೆ. ಅದ್ರ ಬದಲು ಕೊಡದೇ ಇರೋದೇ ವಾಸಿ. ಆ ಮುದುಕಿ ಪ್ರಾಪರ್ಟಿ ಮಾರಿ ದುಡ್ಡು ಕೊಡಲ್ಲ, ಒಂದು ಒಳ್ಳೆ ಸಾವು ಸಾಯಲ್ಲ. ಇವರಿಬ್ಬರು ಅವ್ರಿಗೆ ಔಷಧಿ ಕೊಡಲಿಲ್ಲ. ಆದರೆ ಒಡ ಹುಟ್ಟಿದ ತಮ್ಮ ಚಿದಾನಂದ ಮೂರ್ತಿಯವ್ರಿಗೆ ಮನಸ್ಸು ತಡಿಲಿಲ್ಲ. ನಮ್ಮ ಮಕ್ಕಳ ನರಳಾಟ ನನ್ನ ಕೈಲಿ ನೋಡೋಕ್ಕಾಗ್ತಾ ಇಲ್ಲ. ಅವಳು ದುಡ್ಡು ಕೊಡ್ತಿಲ್ಲ ಅಂತ ನನ್ನ ಮಕ್ಕಳಿಗೆ ಅವಳ ಮೇಲೆ ಸಿಟ್ಟು. ಹಾಗಾಗಿ ನನ್ನ ಮಕ್ಕಳ ಮುಂದೆ ಈ ಔಷಧಿನ ಅವಳು ಕೊಡೋಕ್ಕಾಗ್ತಾ ಇಲ್ಲ. ನಾನು ಕೊಟ್ಟರು ನಮ್ಮ ಅಕ್ಕ ತಗೊಳ್ಳಲ್ಲ. ಅದಕ್ಕೆ ಯಾರಿಗೂ ಗೊತ್ತಾಗದ ಹಾಗೆ ಈ ಪೌಡರ್ನ ಅವಳಿಗೆ ಕೊಡ್ತೀಯ?
ಔಷಧಿ ಕೊಟ್ಟು ಚಿದಾನಂದ ಮೂರ್ತಿಯವರು ಅದನ್ನು ಬಾಟ್ಲೊಳಗಡೆ ಸವರೋ ಉಪಾಯನೂ ಕೊಡ್ತಾರೆ. ಹಾಗಾದರೆ ಚಿದಾನಂದ ಮೂರ್ತಿಯವರು ಕೊಟ್ಟಿದ್ದ ಔಷಧ ಜಾಗಕ್ಕೆ ಟೇಲಿಯಮನ್ನು ಬದಲಾಯಿಸಿದ್ರು ಅಲ್ವಾ? ಅಲ್ಲಿಗೆ ಕೇಸ್ ಮುಕ್ಕಾಲು ಭಾಗ ಮುಗಿದ ಹಾಗೆ. ಯಾಕೆಂದರೆ ಈ ಮನೆಯಲ್ಲಿ ಮೆಡಿಕಲ್ ಬಗ್ಗೆ ಜ್ಞಾನ ಇರೋದು ಪ್ರಕಾಶ್ ಮತ್ತು ಶ್ರೀಕಾಂತ್ ಇಬ್ಬರಿಗೆ ಮಾತ್ರ. ಟೇಲಿಯಮನ್ನು ನೀರಲ್ಲಿ ಬೆರೆಸಿದರೆ ಅದರ ಬಣ್ಣ ಆಗಲಿ ವಾಸನೆ ಆಗಲಿ ಚೇಂಜ್ ಆಗಲ್ಲ ಅನ್ನೋದು ಇವರಿಬ್ಬರಿಗೆ ಮಾತ್ರ ಗೊತ್ತಿರೋಕ್ಕೆ ಸಾಧ್ಯ. ಸುಳ್ಳು! ನನಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ನೀವು ಸುಳ್ಳು ಹೇಳ್ತಾ ಇದ್ದೀರಾ? ಸ್ಕ್ಯಾನ್ ಮಾಡಿಸಿ ಆಮೇಲೆ ನಾನು ನೋಡ್ತೀನಿ. ಹಾಂ ಸರಿ ಬಾಯ್. ಎಲ್ಲ ರೆಡಿ ನೀನು? ಹಾಂ ಬಾ ಎಲ್ಲ ರೆಡಿ. ಪ್ರತಿಭಾನ ಏನೋ ಬಂದಿಲ್ಲ, ಅವಳಿಗೆ ವೆಯ್ಟಿಂಗ್. ನಿನಗೇನಾದರೂ ಹೇಳ್ಬಿಟ್ಟು ಹೋದ್ಲ ಎಲ್ಲಿಗೆ ಹೋಗ್ತೀನಿ ಅಂತ? ಇಲ್ಲಮ್ಮ, ದಿಶಾನ್ ಕಳ್ಸಾದ್ಮೇಲೆ ನಾನು ಹಾಸ್ಪಿಟ್ಲಿಗೆ ಹೋದೆ. ಹಾಂ ಅಮ್ಮ, ಅವಳು ಯಾವುದೋ ಜ್ಯುವೆಲ್ರಿ ಶಾಪ್ ಹೋಗ್ತೀನಿ ಅಂತಿದ್ಲು ಅಜಯ್ ಜೊತೆ. ಸರಿ, ಅಜಯ್ಗೆ ಫೋನ್ ಮಾಡು. ಸೊ ಟೇಲಿಯಂ ಬಗ್ಗೆ ಗೊತ್ತಿಲ್ಲದೆ ಇರೋರು ಈ ಕೆಲಸ ಮಾಡೋದಕ್ಕೆ ಸಾಧ್ಯನೇ ಇಲ್ಲ. ಪೊಲೀಸ್ನವ್ರಿಗೆ ನಮ್ಮ ಮೇಲೆ ಡೌಟ್ ಬರಲಿ ಅಂತ ನಮ್ಮ ಅತ್ತೆ ಮನೆ ಕಡೆಯವರು, ಅದೇ ಅಜ್ಜಿ ಗಂಡನ ಮನೆ ಕಡೆಯವರು ಮಂಗಳಮ್ಮಂಗೆ ಹೇಳಿ ವಿಷ ಹಾಕ್ಸಿರ್ಬೋದಲ್ವಾ? ಅದು ಗೊತ್ತಾಗಬೇಕು ಅಂದರೆ ಮಂಗಳಮ್ಮ ಯಾಕೆ ಕೆಲಸ ಬಿಟ್ಟರು ಅಂತ ಗೊತ್ತಾಗಬೇಕು. ಯಾಕೆ ಅಂತ ಹೇಳ್ಬೋದಾ ಚಿದಾನಂದ ಮೂರ್ತಿಯವರೇ? ಹೌದು, ನೀವು ಇಷ್ಟೆಲ್ಲ ರಿಸರ್ಚ್ ಮಾಡಿದ್ದೀರಲ್ಲ, ನಮ್ಮ ಮನೆ ಆರ್ಥಿಕ ಪರಿಸ್ಥಿತಿ ಹೇಗಿದೆ ಅಂತ ಗೊತ್ತಿದೆಯಾ ನಿಮಗೆ? ಹಾಗೆ ನೋಡಿದ್ರೆ ನಮಗೆ ಮಂಗಳನ ಅವಶ್ಯಕತೆಯೇ ಇರಲಿಲ್ಲ. ಅಕ್ಕನಿಗೋಸ್ಕರ ನಾನು ಅವಳನ್ನು ಕೆಲಸಕ್ಕೆ ತಗೊಂಡೆ. ಆದರೆ ಇದ್ದಕ್ಕಿದ್ದಾಗೆ ತನಗೆ 2ರಷ್ಟು ಸಂಬಳ ಕೊಡಬೇಕು ಅಂತಂದರೆ ನಾನು ಎಲ್ಲಿಗೆ ಹೋಗಬೇಕು? ಆಗೋಲ್ಲ ಅಂತಂದೆ. ಅವಳು ಕೆಲಸ ಬಿಟ್ಟು ಹೋದ್ಲು. ಹೌದಾ? ಹೌದು ಮೇಡಮ್, ಹೌದು. ಈಗಿನ ಕಾಲದಲ್ಲಿ ನಂಬಿಕೆ ವಿಶ್ವಾಸ ಅನ್ನೋ ಮಾತಿಗೆ ಅರ್ಥನೇ ಇಲ್ಲ. ಅರ್ಥ ನಾನು ಮಾಡಿಸ್ತೀನಿ. ನನ್ನ ಕೈ ನೋಡಿ ಹೇಗಾಗಿದೆ. ನನಗೂ ಏನಾರು ಔಷಧಿ ಕೊಡಿ. ನಿಂಗೆ ಸಂಬಳ ಕೊಡೋದು ಅಲ್ಲದೆ ಬಿಟ್ಟು ಔಷಧಿನೂ ಕೊಡಬೇಕಾ? ನಿನ್ನ ಔಷಧಿ ವಿಷಯ ಹಾಗಿರಲಿ, ಅಕ್ಕನಿಗೆ ಸರಿಯಾಗಿ ಔಷಧಿ ಕೊಡ್ತಿದ್ದೀಯಾ? ದಿನ ಹಚ್ತಾ ಇದ್ದೀನಿ. ನೀ ಕೊಟ್ಟು ಪೌಡ್ರು ಹಚ್ಚಿರಿ ಅನ್ಸುತ್ತೆ. ನನ್ನ ಕೈ ಹೀಗೆ ಸುಡ್ತಿರೋದು. ನನ್ನ ಪೌಡ್ರಿಂದ ಹಾಗೆಲ್ಲ ಏನಾಗೋದಿಲ್ಲ. ಅದು ನೀನು ದಿವಸ ಪಾತ್ರೆ ತೊಳಿತೀಯ, ಬಟ್ಟೆ ಒಗಿತೀಯಲ್ವಾ, ಆ ಸೋಪು ಪೌಡ್ರಲ್ಲಿ ಯಾವ್ಯಾವುದೋ ಕೆಮಿಕಲ್ಸ್ ಮಿಕ್ಸ್ ಆಗಿರುತ್ತೆ, ಅದರಿಂದ ಹೀಗಾಗಿದೆ ಅಷ್ಟೇ. ನಾನು ಹೊಸ್ದಾಗಿ ಕೆಲಸ ಮಾಡ್ತಾ ಇದ್ದೀನ, ಎಷ್ಟು ವರ್ಷದಿಂದ ಕೆಲಸ ಮಾಡ್ತಾ ಇದ್ದೀನಿ. ಹಂಗೆ ಸುಡೋದಾದರೆ ಯಾವತ್ತೂ ಸುಡಬೇಕಿತ್ತು, ಈಗಲೇ ಯಾಕೆ ಸುಡ್ತು? ನನ್ನ ಕೈ ಹೋಗಲಿ ಬಿಡಿ. ಪಾಪ ಆ ಗೌರಮ್ಮನ ನೋಡೋಕ್ಕಾಗಲ್ಲ. ದಿನೇ ದಿನ ಸೌದು ಹೋಗ್ತಾ ಇದ್ದಾರೆ, ನೋವು ಅಂತ ಒದ್ದಾಡ್ತಾ ಇರ್ತಾರೆ. ನನಗೇನೋ ಅನುಮಾನ, ನೀವು ಔಷಧಿನ ಕೊಡ್ತಾ ಇದ್ದೀರೋ ಅಥವಾ ಬೇರೆ ಏನಾದರೂ? ಮುಚ್ಚು ಬಾಯ್, ನೀನು ಕೆಲಸದವಳು ಥರಾನೇ ಇರೋ. ಏನೋ ಪಾಪ ಅಂತ ಮನೆಯವ್ರ ಥರಾನೇ ನೋಡ್ಕೊಂಡ್ರೆ ನನ್ನ ಬಗ್ಗೆನ ತಪ್ಪಾಗಿ ಮಾತಾಡ್ತಾ ಇದ್ದೀಯಾ? ಹೋಗು, ಈ ಕ್ಷಣನೇ ಮನೆ ಬಿಟ್ಟು ಆಚೆಗೆ ಹೋಗು. ನಾಳೆಯಿಂದ ಮನೆ ಕಡೆ ತಲೆನೂ ಹಾಕಬೇಡ. ನೋಡಿ, ನೀವೇನೋ ತಪ್ಪು ಮಾಡ್ತಿದ್ದೀರಾ ಅನ್ಸುತ್ತೆ. ಮುಚ್ಚು ಬಾಯ್, ಹೋಗಿಲ್ಲಿಂದ. ನನ್ನನ್ನೇ ಆಚೆ ಹೋಗು ಅಂತೀರಾ? ನಿಮ್ಗೆ ಖಂಡಿತ ಒಳ್ಳೇದಾಗಲ್ಲ. ಆಸ್ತಿಗೋಸ್ಕರ ಆ ಮುದುಕಿನ ಅನ್ಯಾಯವಾಗಿ ಸಾಯ್ಸಕ್ಕೆ ಹೊಟ್ಟಿದ್ದೀರಾ ನೀವು. ನಾಶ ಆಗೋಗ್ತೀರಾ, ನಾಶ ಆಗೋಗ್ತೀರಾ. ಹೇಳಿ ಮೂರ್ತಿಯವರೇ, ಗೌರಮ್ಮ ಅವ್ರ ಕಾಲು ನೋವಿಗೆ ಔಷಧಿ ಅಂತ ಹೇಳಿ ಮಂಗಳ ಕೈಯಲ್ಲಿ ಏನು ಕೊಡ್ತಿದ್ರಿ?
ನೀವಿಬ್ರು ಆ ಜುಮ್ಕಿಗೆ ಏನಾದರೂ ಅಡ್ವಾನ್ಸ್ ಮಾಡಿದ್ರಾ? ಇಲ್ಲ ಅತ್ತೆ, ಜಸ್ಟ್ ಸೆಲೆಕ್ಟ್ ಮಾಡಿದ್ದೆ ಅಷ್ಟೇ. ನೀನು ಬರೀ ಸೆಲೆಕ್ಟ್ ಮಾಡಿದರೆ ಆ ಅಂಗಡಿಯನ್ನು ಇಟ್ಕೊಂಡು ಕೂತಿರ್ತಾನ, ಬೇರೆ ಯಾರಿಗಾದ್ರೂ ಕೊಟ್ಟಿರ್ತಾನೆ. ಅದೇ ಡಿಸೈನ್ ಬೇಕು ಅಂತ ಇವಳು ಊರೆಲ್ಲ ಹುಡುಕ್ತಾ ಇರ್ತಾಳೆ ಅಷ್ಟೇ. ರುಕ್ಮಿಣಿ ಯಾಕೆ ಸುಮ್ಮನೆ ಚರ್ಚೆ? ಅದಿತಿ ಅಜಯ್ಗೆ ಇನ್ನೊಂದ್ಸಲ ಟ್ರೈ ಮಾಡಮ್ಮ. ಇನ್ನೂ ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ನಿನ್ನ ತಮ್ಮನಿಗೆ ಫೋನ್ ಮಾಡು. ಏನಕ್ಕ, ನಾನು ಡ್ಯೂಟಿ ಮೇಲೆ ಇದ್ದೀನಿ. ಅಜಯ್, ನೀನು ಪ್ರತಿಭಾಕನ ಯಾವ ಜ್ಯುವೆಲರಿ ಶಾಪಿಗೆ ಡ್ರಾಪ್ ಮಾಡಿದೆ? ಅಯ್ಯೋ, ನಾ ಪ್ರತಿಭಾಕನ್ನ ಎಲ್ಲೂ ಡ್ರಾಪ್ ಮಾಡಿಲ್ಲ. ಪ್ಲೀಸ್ ಡೋಂಟ್ ಡಿಸ್ಟರ್ಬ್. ಅಜಯ್ ನನ್ನ ಮಾತು ಕೇಳಿ. ಯಾಕೋ ಹಾಗೆ ಹೇಳಿದೆ? ನಾನು ಒಡವೆ ಅಂಗಡಿಗೆ ಹೋಗಿ ಅದಿತಿಗೆ ಜುಮ್ಕಿ ತೊಗೊಂಬರ್ತೀನಿ ಅಂತ ಸುಳ್ಳು ಹೇಳಿ ಬಂದಿದ್ದೀನಿ ಮನೇಲೆ. ಈಗ ನಾನು ಒಡವೆ ಅಂಗಡಿಗೆ ಹೋಗಿಲ್ಲ ಅಂದರೆ ಅಷ್ಟೇ ಮುಗುತ್ತೀವಿ ನನ್ನ ಕತೆ. ಸಾರಿ ಅಕ್ಕ, ನನಗೆ ಗೊತ್ತಾಗ್ಲಿಲ್ಲ. ಹಲೋ, ಏನು ನಡೀತಾ ಇದೆ ಇಲ್ಲಿ? ಇನ್ಸ್ಪೆಕ್ಟರು ನಿಮ್ಮನ್ನು ಅಕ್ಕ ಅಂತಾನೆ, ನೀವು ನಾನು ಮನೆಯಲ್ಲಿ ಸುಳ್ಳು ಹೇಳಿ ಬಂದಿದ್ದೀನಿ ಅಂತಿದ್ದೀರಿ. ಅಂದರೆ ನೀವಿಬ್ಬರೂ ಸುಳ್ಳುಗಾರರು. ನೀವು ಇಲ್ಲಿ ಬಂದು ನಮ್ಮನ್ನ ಅಪರಾಧಿಗಳು ಅನ್ನೋ ಥರ ತನಿಖೆ ಮಾಡ್ತಾ ಇದ್ದೀರಾ? ಅಜಯ್, ಎಲ್ಲ ಗೊತ್ತಾಯ್ತು ತಾನೆ? ಇನ್ನು ಮುಂದೆ ಈ ಕೇಸ್ ನೀನೇ ನೋಡ್ಕೊ, ನಾನು ಹೊರಡ್ತೀನಿ. ಅಕ್ಕ, ಹಲೋ ಮೇಡಮ್, ನಡೀರಿ. ಎಲ್ಲ ಹೋಗ್ತೀರಿ? ಪ್ರಕಾಶ, ಶ್ರೀಕಾಂತ, ಬಾಗಿಲು ಹಾಕಿ. ಇಬ್ರು ಇಲ್ಲಿಂದ ತಪ್ಪಿಸ್ಕೊಂಡು ಹೋಗಬಾರ್ದು. ಡಿಪಾರ್ಟ್ಮೆಂಟ್ ಹೆಸರಲ್ಲಿ ಸುಳ್ಳು ಹೇಳ್ಕೊಂಡು ಬಂದು ನಮ್ಮನ್ನ ತನಿಖೆ ಮಾಡ್ತಿದ್ದಾರೆ ಅಂತ ಇವ್ರ ಮೇಲೆ ಕೇಸ್ ಹಾಕೋಣ. ಮಾನನಷ್ಟ ಮೊಕದ್ದಮೆ ಕೇಸ್. ಅದಿತಿ, ಅಜಯ್ ಏನಂದ? ಯಾವ ಅಂಗಡಿ ಅಂತ ಹೇಳಿ ಅದಕ್ಕೆ ನಾನೇ ಹೋಗಿ ಕರ್ಕೊಂಡ್ಬಂದ್ಬಿಡ್ತೀನಿ. ಕೇಳ್ತಿದಾರಲ್ಲಮ್ಮ, ಹೇಳು. ಅಮ್ಮ, ಪ್ರತಿಭಾಗೆ ವೆಯ್ಟ್ ಮಾಡೋದು ಬೇಡ ಅನ್ಸುತ್ತೆ. ಅದಿತಿ, ಮಕ್ಕಳು ಕಾಯ್ತಿದ್ದಾರೆ, ಕೇಕ್ ಕಟ್ ಮಾಡಮ್ಮ. ಡಾಕ್ಟ್ರೇ, ಅವಳು ಕಾಯ್ತಿರೋದು ಅತ್ತಿಗೆಗಲ್ಲ, ಅವ್ರು ತರ್ತಾರೋ ಜುಮುಕಿಗೆ. ಹೌದು ರೀ, ಹೌದು. ನಾನು ಕಾಯ್ತಾ ಇರೋದು ನಿಮ್ಮ ಪ್ರತಿಭಾ ಅತ್ತಿಗೆಗಲ್ಲ, ಅವ್ರು ತರ್ತಾರಲ್ಲ ಜುಮ್ಕಿ, ಅದಕ್ಕೆ. ಯಾಕೆ ಹೇಳಿ? ನನ್ನ ಹತ್ರ ಯಾವ ಒಡವೆಗಳಿಗೂ ಗತಿನೇ ಇಲ್ಲ ನೋಡಿ. ಏನೋ ಪ್ರೀತಿಯಿಂದ ತರ್ತೀನಿ ಅಂದ್ರಲ್ಲ ಅಂತ ಕಾದೆ, ಆದ್ರೆ ಆ ಪ್ರೀತಿಗೆ ಬೆಲೆನೇ ಇಲ್ವೇ? ನಾನೇ ನಿಮಗೆಲ್ಲ ಹೇಳಿದ್ನ, ಈ ಕೇಕ್ ರೆಡಿ ಮಾಡ್ಕೊಳ್ಳಿ, ಈ ಗಿಫ್ಟ್ನೆಲ್ಲ ರೆಡಿ ಮಾಡ್ಕೊಳ್ಳಿ, ಮನೆಯೆಲ್ಲ ಅಲಂಕಾರ ಮಾಡಿ ಅಂತ ಹೇಳಿ. ಇಷ್ಟೆಲ್ಲ ಆದ್ಮೇಲೆ ಏನಕ್ಕೆ ಬೇಕು ಈ ಕೇಕು, ಅಲಂಕಾರ, ಈ ಸೆಲೆಬ್ರೇಷನ್, ಎಂಜಾಯ್ಮೆಂಟ್ ಎಲ್ಲ ನೀವು ಎಂಜಾಯ್ ಮಾಡ್ಕೊಳ್ಳಿ. ಕೇಸ್ ಹಾಕ್ತೀರಾ? ಹಾಕಿ ಸರ್, ಲಾಯರ್ ಇಲ್ಲೇ ಇದ್ದಾರೆ. ಈಗಲೇ ಹಾಕ್ತೀರಾ ಅಥವಾ ನೀವು ಜೈಲ್ಗೆ ಹೋದ್ಮೇಲೆ ಹಾಕ್ತೀರಾ? ಏನು ಮಾತಾಡ್ತಾ ಇದ್ದೀರಿ? ನಾನು ಜೈಲಿಗ? ನಾನು ಯಾಕೆ ಜೈಲಿಗೆ ಹೋಗಬೇಕು? ಸಾರಿ ಸರ್, ನಾನು ಇಷ್ಟೆಲ್ಲ ಹೇಳಿದ್ಮೇಲೆ ನಿಜಾನ ನೀವೇ ಒಪ್ಕೊಂಡು ಪಶ್ಚಾತ್ತಾಪ ಪಡ್ತೀರಾ ಅಂದ್ಕೊಂಡೆ. ಆದರೆ ಈಗ ಹೇಳ್ತೀನಿ ಕೇಳಿ. ಗೌರವ್ನವ್ರನ್ನ ಕೊಲೆ ಮಾಡಿದ್ದು ನೀವೇ.